Hello, hi, good morning. Welcome to Asha Prakash ಚಾನಲ್. ಇವತ್ತು ಶುಕ್ರವಾರ. ಬುಧವಾರ ಸಂಜೆ ನನ್ನ ಫ್ರೆಂಡ್ ಒಬ್ಬರು ಮೂವರ ಸ್ವಾಮಿಗೆ ಹೋಗೋಣ ಅಂತ ಸಂಜೆ ಆಫ್ಟರ್ 5:30 ಆಫೀಸ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಎಂಕ್ವೈರಿ ಮಾಡಿದ್ವಿ, ದೇವಸ್ಥಾನ 7 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸಂಜೆ ಅಂತ. ಸೊ ಬೇಡ, ಹಾಗಾದ್ರೆ ಇನ್ನೊಂದು ದಿನ ಹೋಗೋಣ, ಅರ್ಲಿ ಮಾರ್ನಿಂಗ್ ಯಾವುದಾದ್ರೂ ಹೋಗೋಣ ಅಂತ ಆಯಿತು. ಇನ್ನೊಂದು ದಿನ ಏನಕ್ಕೆ ನಾಳೆನೇ ಹೋಗ್ಬಿಡೋಣ, ದಟ್ ಮೀನ್ಸ್ ನಿನ್ನೆ ಗುರುವಾರ ಹೋಗೋ ಥರ ಆಯಿತು. ಬೆಳಗ್ಗೆನೇ ಬೇಗ ಇದ್ದು ದೇವಸ್ಥಾನಕ್ಕೆ ರೆಡಿಯಾಗಿ ಬೇಗ ಆಫೀಸ್ ಟೈಮಿಗೆ ಬಂದ್ಬಿಡೋಣ ಅಂತ ಹೊರಟ್ವಿ. 6:30 ಮನೆ ಬಿಟ್ವಿ, 8 ಗಂಟೆಗೆಲ್ಲ ರೀಚ್ ಆದ್ವಿ. ಬಟ್ ಅಲ್ಲಿ ದರ್ಶನ, ದೇವಸ್ಥಾನ ಓಪನ್ ಇತ್ತು, ಬಟ್ ಪೂಜೆ ಎಲ್ಲ ಆಫ್ಟ್ರು 10:30 ಎಲ್ಲ ಮುಜರಾಯಿ ಇಲಾಖೆಗೆ ಸೇರಿದೆ. ಸೊ ಆಫ್ಟರ್ 10:30 ಅಂತ ಹೇಳಿದ್ರು. ನಾನು ಒಳಗಡೆ ದೇವರನ್ನು ಬೇಡ್ಕೊತಾ ಇದ್ದೆ, ನೋಡಪ್ಪ ಅವರೆಲ್ಲ ದರ್ಶನ ಕೊಡೋದು, ನೀನು ಪ್ಲೀಸ್ ನಾವು ನೀನು ನಂಬ್ಕೊಂಡು ಬಂದುಬಿಟ್ಟಿದ್ದೀವಿ, ಆಫೀಸಲ್ಲಿ ರಜಾ ಹಾಕಿಲ್ಲ, ಬೇಗ ದರ್ಶನ ಕೊಟ್ಬಿಡು ಅಂತೆಲ್ಲ ಬೇಡ್ಕೊತಿದ್ವಿ. ಸೊ ಹಾಗೆ ಗ್ಯಾಪಲ್ಲಿ ನಮಗೆ ದೇವಸ್ಥಾನದ ಬೇಗ ಹೋಗಿದ್ವಲ್ಲ, ಎಲ್ಲ ಕ್ಲೀನ್ ನಡೀತಾ ಇತ್ತು. ಸೊ ನಾವು ದೇವರಿಗೆ ನಮ್ಮ ಸೇವೆ ಸೇರಲಿ ಅಂಥೇಳಿ ನಾವೇ ಕೇಳಿ ಮಾಪಿಂಗ್ ಎಲ್ಲ ಮಾಡಿ, ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಟು, ಡಿವೈನಿಟಿ ಜೊತೆಗೆ ಸ್ವಲ್ಪ ಎಲ್ಲ ನಾವು ಕನೆಕ್ಷನ್ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು, ಆ್ಯಂಡ್ ಅರ್ಚಕರು ಬಂದರು. ಅವ್ರು ಬಂದ ತಕ್ಷಣ ಸರ್ ಹಿಂಗೆ ನಾವು ಹಿಂಗೆ ಆಫೀಸಿಗೆ ಹೋಗಬೇಕು, ದಯವಿಟ್ಟು ಒಂಚೂರು ಬೇಗ ಮಾಡ್ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡಿಕೊಂಡು 9:30ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಟಕ್ ಅಂತ 10ಗೆಲ್ಲ ಆಫೀಸಿಗೆ ಬರೋ ಥರ ಮಾಡ್ಕೊಂಡು ಬಂದುಬಿಟ್ವಿ. ಸೊ ಅಂದರೆ ನಾವು ಹೋಗಿದ್ದು, ಎಸ್ಪೆಷಲಿ ನನಗೆ ಭೂಹರ ಸ್ವಾಮಿ ಕೃಪೆ, ಅವ್ರ ಬ್ಲೆಸ್ಸಿಂಗ್ಸ್ ನಾನು ಹೇಳೋಕ್ಕೆ ಆಗಲ್ಲ ನನ್ನ ಜೀವನದಲ್ಲಿ. ಸೊ ಅವರ ಕನೆಕ್ಷನ್ಸ್ ನನಗೆ ಎಷ್ಟೇ ಬಾಂಡ್ ಇದ್ರೂ ಅವ್ರು ಕರ್ಸ್ಕೊಂಡಾಗಲೇ ನಾನು ಹೋಗೋದು. ನಾನು ಆ ಥರ ಅರ್ಕೆಯ ಮತ್ತು ದೇವ್ರ ಹತ್ರ ನಾನು ಹಿಂಗೆ ಬರ್ತೀನಿ, ಸಂಕಲ್ಪ ಆ ಥರ ಎಲ್ಲ ಮಾಡಲ್ಲ. ನಾನು ಹೇಳ್ತೀನಿ, ದೇವರೇ ನಾನು ಹೈಯೆಸ್ಟ್ ಗುಡ್ಗೆ ನಾನು ಆಲ್ವೇಸ್ ವರ್ಕ್ ಮಾಡ್ತೀನಿ, ನನಗೆ ನಿನ್ನ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ ಅಂತ. ಸೊ ಅದೇ ದೇವ್ರ ಜೊತೆ ಕನೆಕ್ಷನ್ ಆಗ್ತಾ ಅವನು ಎಲ್ಲ ಕಡೆ ಕಾಣೋಕ್ಕೆ ಶುರು ಮಾಡಿಬಿಡ್ತಾನೆ. ದೆನ್ ದೇವಸ್ಥಾನ ಹುಡುಕಬೇಕು ಅಂತ ಅನಿಸಲ್ಲ, ಅದು ಆ ಸರ್ಟನ್ ಫ್ರೀಕ್ವೆನ್ಸಿಗೆ ರೀಚ್ ಆದಾಗ ಹಾಗೆ ದೇವಸ್ಥಾನ ಹುಡುಕಬೇಕು ಅಂತ ಅನಿಸಲ್ಲ. ಸೊ ನಾನು ಅಷ್ಟು ನಮ್ಗೆ ಅವ್ರ ಮೇಲೆ ಕನೆಕ್ಷನ್ಸ್ ಇದ್ರೂ ನಾನು ಆ ಥರ ಅವ್ರ ಕರೀದೇ ಹೋಗಲ್ಲ, ಅಥವಾ ನನಗೆ ಒಂದು ರೆಸನೇಟ್ ಆಗಬೇಕು, ಕಾಲಿಂಗ್ ಇದೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಆ ಥರ ಆದ್ರೇ ನಾನು ದೇವಸ್ಥಾನಕ್ಕೆ ಹೋಗೋದು. ಸೊ ಇವ್ರ ಕಡೆಯಿಂದ ನನಗೆ ಬನ್ನಿ ಅಂತ ಕರೆದ ತಕ್ಷಣ ಅವು ಬನ್ನಿ ಅಂತಿದ್ದಾರೆ, ಇನ್ನೊಂದಿನ ಹೋಗೋಣ. ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಸೊ ನಾನೇನು ಹೇಳಕ್ಕೆ ಕೊಟ್ಟಿದ್ದೆ ಅಂತಂದರೆ, ಅವ್ನು ಕರೆಸ್ಕೊಳ್ಳೋ ಥರನೇ ಎಷ್ಟೊಂದು ಸತಿ ನನಗೆ ಆ ಕಾಲಿಂಗ್ ಅಂತಾರಲ್ಲ, ಆ ಥರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವಸ್ಥಾನದಲ್ಲಿ ನಡೆಯೋ ದರ್ಶನದ ರೇಂಜೇ ಬೇರೆ ಇರುತ್ತೆ. ಎಲ್ಲ ತನಗೆ ತಾನೇ ನಾನು ಅಲ್ಲಿ ಫ್ಲೋ ಅಲ್ಲಿ ದೇವಸ್ಥಾನದಲ್ಲಿ ಎಮರ್ಜ್ ಆಗಿಬಿಟ್ಟಿರ್ತೀನಿ, ಅಷ್ಟು ಬ್ಲಿಸ್ಸಲ್ಲಿ ದರ್ಶನ ಆಗುತ್ತೆ. ಸೊ ಅದು ಅವ್ನು ಕೊಡೋದು, ನಾನು ಹೋಗಿ ನಾನು ದರ್ಶನ ಮಾಡ್ತೀನಿ ಅಂತಂದರೆ ಸೀಮಿತ. ಅವನು ದರ್ಶನ ಕೊಟ್ಟರೆ ಅದು ಅದರದ್ದು ಅಗಾಧ ಬ್ರಹ್ಮಾಂಡನೇ. ಸೊ ಹಾಗೆ ಒಂದು ದರ್ಶನ ಆಯಿತು. ಅದರದ್ದೊಂದು ಬ್ಲಾಗ್ ಮಾಡಿದ್ದೀನಿ. ದೇವಸ್ಥಾನ ತುಂಬ ಡೀಟೇಲ್ಸ್ ಎಲ್ಲ ಅದರಲ್ಲಿ ಅಪ್ಡೇಟ್ ಕೂಡ ಮಾಡಿದ್ದೀವಿ ಅನ್ಕೋತೀನಿ. ಅಲ್ಲಿ ತುಂಬ ವರ್ಕ್ ನಡೀತಾ ಇತ್ತು. ದೇವಸ್ಥಾನದ್ದು ಗೋಪುರ ಮತ್ತು ಕಲ್ಲಿಂದು ಮಂಟಪ ಅದು ಇದು ಎಲ್ಲ ಮಾಡಲಿಕ್ಕೋಸ್ಕರ ಕಲ್ಲನ್ನೆಲ್ಲ ಪಾಲಿಷ್ ಮಾಡೋದು ಅಂಥ ವರ್ಕ್ಗಳೆಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ಬಟ್ ದೇವ್ರ ದರ್ಶನದ ರೇಂಜ್ ಮಾತ್ರ ಮೆಷರೇ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಆಲ್ಸೋ ಫೀಲ್ ಇಟ್. ನೋಡಿ, ಎಲ್ಲರಿಗೂ ಭೂವರ ಸ್ವಾಮಿ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾವೆಲ್ಲ, ನಾನು ಮೇಡಮ್ ಮತ್ತು ಮೇಡಮ್ ಮಗ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂಥರ ಒಳ್ಳೇದಾಯ್ತು. ಈಗ ಅವಾಗೆಲ್ಲ ನಾವು ನದಿ ಹತ್ರ ಬರ್ತಾನೆ ಇರ್ಲಿಲ್ಲ, ಈಗ ಇದ್ರ ರೂಟ್ ಚೇಂಜ್ ಮಾಡಿದ್ರಿಂದ ನದಿ ಪಕ್ಕದಲ್ಲೇ ಹೋದಂಗ ಆಗುತ್ತೆ ಮೇಡಮ್, ಅಲ್ವಾ? ನೀವು ಫಸ್ಟ್ ಟೈಮಾ ಮೇಡಮ್? ನೀವು ಫಸ್ಟ್ ಟೈಮ್ ಬರ್ತಿರೋದಾ? ಹೌದಾ? ನಂಗೆ ಮುಂಚೆನೆ ಬಂದಿರೋದ್ರಿಂದ ಇಲ್ಲಿ ಏನೇನ್ ಬದಲಾವಣೆ ಆಗಿದ್ದೆಲ್ಲ ನೋಡ್ತಾ ಇದ್ರೆ, ಅಯ್ಯೋ ಎಷ್ಟೊಂದು ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಮೊದ್ಲು ಹಿಂಗಿರ್ಲೇ ಇಲ್ವಲ್ಲ ಅಂತ ಅನಿಸ್ತಾ ಇದೆ.
ಹೌದು. ನಿನ್ನ ಹೆಸರು ಹೇಳಪ್ಪ. ಆದರ್ಶ್ ಬಾಯಿಲಿ ಒಂದ್ ನಿಮಿಷ. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅವಾಗ ನೀ ಹೇಳಿದ್ಯಲ್ಲ, ಇನ್ನೊಂದ್ಸತಿ ಹೇಳಪ್ಪ. ಹೇಳಲ್ವಾ? ಹೇಳು ನಂಗೆ ಗೊತ್ತಿಲ್ಲ. ಆಯ್ತು, ಹಂಗೆ ಇಲ್ಲ, ದೇವ್ರ ಬಗ್ಗೆ ಮಾಡ್ಕೋತೀನಿ. ಹೂನಪ್ಪ. ಆದರ್ಶ್, ನೀವು ಬಂದ ತಕ್ಷಣ ಹೇಳಿದ್ರಲ್ಲ ಇನ್ನು ಯಾಕೆ ಬರ್ತಾರೆ ಜನ ಅಂತ, ಇನ್ನೊಂದ್ಸತಿ ಹೇಳಿ ಆದರ್ಶ್. ಪೂಜೆ ಮಾಡ್ಕೊಂಡು ಬರ್ತಾರೆ. ದೇವ್ರ ಬಲಭಾಗದಲ್ಲಿ ಫ್ರೀ ಮಣ್ಣು ತಗೊಳ್ತಾರೆ. ಏನೇ ಒಂದು ಪ್ರಾಬ್ಲಮ್ಸ್ ಇದ್ರು ಮಣ್ಣು ಪೂಜೆ ಇದೆ. ಮಣ್ಣು ತಗೊಂಡು 11 ರೌಂಡ್ ಪ್ರದಕ್ಷಿಣೆ ಹಾಕಿ ಹಣ್ಣುಕಾಯಿ ಪೂಜೆ ಸಾಮಾನು ಕೊಟ್ಟರೆ ಪೂಜೆ ಮಾಡಿ ಕೊಡ್ತಾರೆ. ಎಲ್ಲ ಪ್ರತಿಯೊಂದು ಸಮಸ್ಯೆಗಳು ಈ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮಣ್ಣು ಪೂಜೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಹೇಳಿದ್ರಲ್ಲ ಅರ್ಶಿನದ ಬಟ್ಟೆ ಕಟ್ಟಿ ಪೂಜೆ ಮಾಡೋದು, ಅದೆಲ್ಲ ಬಿಳಿ ಬಟ್ಟೆನ ಅರ್ಶಿನ ಬಟ್ಟೆ ಮಾಡಿ ಮಣ್ಣುನ ಮನೆಯಲ್ಲಿ ಪೂಜೆ ಮಾಡ್ಬೇಕು. ನೀವೇನ್ ಅನ್ಕೊಂಡಿರ್ತೀರಾ, ದೇವರು ನಿಮ್ಮಂತ ಸಮಸ್ಯೆ ಬಗೆಹರಿದ್ಮೇಲೆ ನಿಮ್ ಕೈಲಿ ಏನಾಗುತ್ತೆ ಕೈಲ ಅಕ್ಕಿ ಕೊಟ್ಟು ಮನೆ ಪೂಜೆ ಮಾಡಿ ತುಳಸಿ ಗಟ್ಟೆ ಹಾಕ್ಬೇಕು. ಕೇಳಿಸ್ಕೊಂಡೆ. ನಾನು 10 ವರ್ಷದಿಂದ ಬಂದಿದ್ದು. ಆಗ ಎಷ್ಟು ದೊಡ್ಡ ಏನು ಗೋಪುರ ಎಲ್ಲ ಇರ್ಲಿಲ್ಲ. ದೇವರಿಗೆ ಸುಮ್ಮನೆ ಒಂದು ಮಂಟಪ ಇತ್ತು, ದೇವ್ರು ಹಂಗೆ ಎದ್ದು ಕಾಣಿಸ್ತಿದ್ರು. ಆಲ್ರೆಡಿ ದೇವ್ರನ್ನ ನೋಡೋದು ಆ ಕಾಲದಲ್ಲಿ ನೋಡಿದ್ದೆ ಸೌಭಾಗ್ಯ. ಇವಾಗ ಅಷ್ಟು ಸೌಭಾಗ್ಯ ಸಿಗಲ್ಲ. ಆದಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಹೇಳಿದ್ರು, ಮುಂದೆ ಬನ್ನಿ ಅಂದ್ರೆ ಬರಲ್ಲ ಅಂದ್ಬಿಟ್ರು. ಈಗ ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಭೂದೇವಿ ಸಮೇತ ವರಾಹಸ್ವಾಮಿ ದೇವರಿದ್ದಾರೆ. ಈ ಭೂದೇವಿ ಸಮೇತ ವರಾಹಸ್ವಾಮಿ ನೆಲೆಸಿದ್ದಾರೆ. ಇಲ್ಲಿ ತ್ರಿವೇಣಿ ಸಂಗಮ ಇದೆ. ಕಾವೇರಿ, ಲಕ್ಷ್ಮಣ ತೀರ್ಥ ಮತ್ತೆ ಹೇಮಾವತಿ 3 ನದಿಗಳು ಸಂಗಮವಾಗಿರೋದ್ರಿಂದ ಈ ಸಂಗಮ ಕ್ಷೇತ್ರದಲ್ಲಿ ತುಂಬಾ ಎನರ್ಜಿ ಇದೆ. ಮತ್ತೆ ಇಲ್ಲಿ ಇಷ್ಟೇ. ಮತ್ತೆ ಇಲ್ಲಿ ಭೂದೇವಿ ಸಮೇತ ವರಾಹಸ್ವಾಮಿ ಇರೋದ್ರಿಂದ ಇಲ್ಲಿಗೆ ಪ್ರತಿಯೊಬ್ರು ಇಟ್ಟಿಗೆ ಮತ್ತು ಮಣ್ಣನ್ನ ಪೂಜೆ ಮಾಡ್ಸಕ್ಕೆ ಬರ್ತಾರೆ. ಪ್ರತಿಯೊಬ್ರು ಬರ್ತಾರೆ. ಅಂದ್ರೆ ಈ ರಿಯಲ್ ಎಸ್ಟೇಟ್ ಅವರು, ಮನೆ ಮಾರೋರು ಅಥವಾ ಮನೆ ಪರ್ಚೇಸ್ ಮಾಡ್ಬೇಕು ಅನ್ನೋರು, ಈ ಮಣ್ಣಿನ ಏನೇ ಸಮಸ್ಯೆಗಳಿದ್ರು ಮಣ್ಣಿಂದ ಮಣ್ಣನ್ನ ಪೂಜೆ ಮಾಡಿಸ್ತಾರೆ. ಈ ಮನೆ ಕಟ್ಬೇಕು ಅನ್ನೋ ಸಂಕಲ್ಪ ಇರೋರು ಮಾತ್ರ ಇಟ್ಟಿಗೆನ ಪೂಜೆ ಮಾಡ್ಕೊಂಡು ಹೋಗಿ ಆ ಫೌಂಡೇಶನ್ಸ್ ಮಾಡ್ಬೇಕಾದ್ರೆ ಇಟ್ಟಿಗೆನ ಇಟ್ಟು ಅಲ್ಲಿಂದ ಮನೆ ಹಾಗೆ ಹೇಳಿ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಹೋಗೋದು ಇಲ್ಲಿ ಪದ್ಧತಿ. ಇಲ್ಲಿಂದ ಮಣ್ಣು ತಗೊಂಡು ಹೋದ್ಮೇಲೆ ಅದನ್ನ ಬಿಳಿ ಬಟ್ಟೆನ ಅರ್ಶಿನದ ಬಟ್ಟೆ ಮಾಡಿ ಅದಕ್ಕೆ ಮಣ್ಣನ್ನು ಇಟ್ಟು ಪೂಜೆ ಮಾಡಿ ನಿಮ್ ಸಂಕಲ್ಪ ನೆರವೇರಿದ್ಮೇಲೆ ಭಗವಂತನಿಗೆ ಬಂದು ನಿಮ್ದು ಏನು ಮನಸ್ಸಿಗೆ ಏನನ್ಸುತ್ತೋ ಅರಿಕೆನ ತೀರಿಸಿ ಆ ಮಣ್ಣಿನ ತಗೊಂಡೋಗಿ ನಿಮ್ಮ ಮನೇಲಿರೋ ತುಳಸಿ ಗಿಡಕ್ಕೆ ಹಾಕಿದ್ರೆ ನಿಮ್ಮ ಸಂಕಲ್ಪ ಮತ್ತೆ ನೀವು ಮಾಡಿದ ಪೂಜೆ ಎಲ್ಲ ವಿಷ್ಣುಗೆ ಸ್ವೀಕಾರ ಆಗಿದೆ ಅಂತ. ಸೊ ಹೀಗೆ ಮಾಡಿದ್ರೆ ಎಲ್ಲವೂ ಪೂರ್ಣ ಆದಂಗೆ. ಇಲ್ಲಿ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆ ದೇವರು ಮತ್ತೆ ಕುಲದೇವ್ರನ್ನ ನೆನಪು ಮಾಡಿಕೊಂಡು ಭೂವರಾಹ ಸ್ವಾಮಿನ ನೆನಪು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮುಷ್ಟಿಲಿ ಮಣ್ಣು ತಗೊಂಡು ಇಲ್ಲಿಂದ ತಗೊಂಡು ಹೋಗ್ಬೇಕು. 3 ಮುಷ್ಟಿ ಮಣ್ಣು ತಗೊಂಡಾಯ್ತು. 3 ಮುಷ್ಟಿ ಮಣ್ಣು ತಗೊಂಡ್ಮೇಲೆ ಈಗ ದೇವಸ್ಥಾನದ 11 ಪ್ರದಕ್ಷಿಣೆ ಮಾಡಬೇಕು. 11 ಪ್ರದಕ್ಷಿಣೆ ಮಾಡಿ ಆಮೇಲೆ ದೇವ್ರಿಗೆ ಪೂಜೆ ಕೊಟ್ಟು ಮಣ್ಣನ್ನ ದೇವರ ಹತ್ರ ಇಟ್ಟು
ಬಿಡ್ತಾರೆ. ಅದೇ ತಿನ್ನಕ್ಕೆ ಚೆನ್ನಾಗಿ ಬರಲ್ಲ. ಅಲ್ಲಿ ಬಿಡೋಣ. ಹೊರಗಡೆ ಬಂದು ಇದು ಭಾಗ್ಯವಯ್ಯ ಅಂತ ಹೇಳ್ತಾರಲ್ಲ, ಹಂಗೆ ಇವತ್ತು ನನ್ನ ಭಾಗ್ಯವೇ ಸರಿ. ಆಮೇಲೆ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ ಅಂತಾರಲ್ಲ, ಹಾಗೆ ನನ್ನ ಜೀವನದಲ್ಲಿ ಇಲ್ಲಿಗೆ ಯಾವಾಗ ಬಂದ್ರೂ ಒಂಥರ ಸ್ಪೆಷಲ್ ಆಗಿ ಕೇರ್ ಮಾಡ್ತಾನೆ, ಒಂದು ಮಗು ಥರ ಟ್ರೀಟ್ ಮಾಡ್ತಾನೆ ಭಗವಂತ ನನಗೆ. ನನಗೆ ದೇವ್ರ ಜೊತೆ ಭಕ್ತಿಗಿಂತ ಪ್ರೀತಿನೇ ಜಾಸ್ತಿ. ಇವತ್ತು ನನಗೆ ಅವ್ನು ಕೊಟ್ಟಿರೋ ಪ್ರೀತಿ, ನಾನು ಕೊಡೋ ಪ್ರೀತಿಗೆ ಏನೂ ಸಮ ಅಲ್ಲ. ಐ ಲವ್ ಯು ಭೂವರ ಸ್ವಾಮಿ ದೇವರೇ. ಏನು ಮಾತಾಡಿ, ಏನು ಮಾತು ಬಿಡಲಿ, ಏನು ಹೇಳಿ, ಏನು ನಾವು ಹೇಳ್ದೆ ಇರಲಿ ಅನಿಸುತ್ತೆ. ತುಂಬ ಇದೆ ಅವನ ಬಗ್ಗೆ ಹೇಳೋಕ್ಕೆ, ಆದರೆ ನಂಗೆ ಮಾತೇ ಬರ್ತಾಯಿಲ್ಲ. ಒಂಥರ ವೈಬ್ರೇಷನ್ ತುಂಬ ಫೀಲ್ ಆಗ್ತಾ ಇದೆ. ಇಡೀ ದೇವಸ್ಥಾನಕ್ಕೆ ಇವತ್ತು ನಾನೇ ಮುಖ್ಯ ಅನಿಸ್ತಿದೆ ಅಲ್ಲ, ಯಾರೂ ಇಲ್ಲ. ಎಂಥ ಪ್ರೈವೇಸಿ ಕೊಟ್ಟಿದ್ದಾನೆ ಭಗವಂತ ಅಂತಂದರೆ, ದಿಸ್ ಈಸ್ ವಾಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಭಕ್ತರು ಮತ್ತು ಭಗವಂತನ ನಡುವೆ ಒಂದು ಸಂಬಂಧ ಬೆಳೆದ್ರೆ ಅವನು ಹೆಂಗೆ ಟ್ರೀಟ್ ಮಾಡ್ತಾನೆ ಅನ್ನೋದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ಅಲ್ವಾ ಭೂ?
ಪ್ರದಾಯನ ಶ್ರೀಮಂತ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆರಾಮಾಗಿ ಸೆಲ್ಫಿನೂ ತಗೊಂಡಿಲ್ಲ, ಫೋಟೋನು ತಗೊಂಡಿಲ್ಲ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಯಾವಾಗ್ಲೂ ಅನ್ನೋದು ಅವ್ರ ದರ್ಶನ ಕೊಡ್ಬೇಕು, ನಾವು ದರ್ಶನ ಮಾಡಕ್ಕಾಗಲ್ಲ ಅಂತ. ಇವತ್ತು ಬೆಳಗ್ಗೆನೂ ಬರ್ತಾ ಅದೇ ತರ ಮಾತಾಡ್ಕೊಂಡ್ ಬಂದ್ವಿ. ದರ್ಶನ ಹೇಗಾಯ್ತು ಸಾತ್ವಿಕ್? ತುಂಬಾ ಚೆನ್ನಾಗಾಯ್ತು, ತುಂಬಾ ಬೇಗ ಆಯ್ತು, ತುಂಬಾ ಚೆನ್ನಾಗಾಯ್ತು. ಇಲ್ಲಿ ಇದ್ದಿದ್ ರೂಲ್ಸೇ ಬೇರೆ, ರೂಲ್ಸ್ ನ ಮೀರಿ ಬೇಗ ಕೊಟ್ಬಿಟ್ಟ. ನಮಗ್ ಗೊತ್ತಿಲ್ಲ, ನಾವು ರಜಾ ಹಾಕೊಳ್ದೆ ಬಂದಿದ್ವಿ. 10:30 ದರ್ಶನ ಇದ್ದಿದ್ದು, ಪೂಜೆ ಇದ್ದಿದ್ದು ನಮ್ಗೆ. ಈಗಾಗ್ಲೇ 9:55 ಪೂಜೆ ಎಲ್ಲ ಆಗೋಯ್ತು. ಇನ್ನೇನ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಹೊರಡ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮುಂಚೆ ಹಿಂಗೆ ಡೈರೆಕ್ಟ್ ಆಗಿ ಗೋಪುರ ಕಾಣಿಸ್ತಿದೆಯಲ್ಲ, ಹಂಗೆ ಹೊಟ್ಟೋಗ್ಬಿಡ್ಬೋದಾಗಿತ್ತು. ಬಟ್ ಈಗ ಆಗಲ್ಲ, ಇನ್ನೂ ಏನೇನೋ ಕೆಲಸಗಳು ನಡೀತಾ ಇದೆ. ರಾಶಿ ರಾಶಿ ಬಂಡೆಕಲ್ಲೆಲ್ಲ ಇನ್ನೂ ಇಲ್ಲೇ ಇದೆ. ಅದನ್ನೆಲ್ಲ ಯಾವ ತರ ಸ್ಟ್ರಕ್ಚರ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಈಗ ಈ ತರ ಪಾರ್ಕಿಂಗ್ ಇದೆ, ಈ ಪಾರ್ಕಿಂಗ್ ಹಿಂಗಿದೆ. ಮತ್ತೆ ಎಲ್ಲ ಹಣ್ಣು ಕಾಯಿ ಮಾರೋದೆಲ್ಲ ಹಿಂಗೆ ಮಾಡ್ಕೊಂಡಿದ್ದಾರೆ. ಅಲ್ಲೇನೋ ತಗೊಂಡೋದ್ರಲ್ಲ ಒಬ್ರು ಲೇಡಿ, ಅಲ್ಲಿಂದ ಎಂಟ್ರಿ ಇದೆ. ಹಂಗೆ ಎಂಟ್ರಿ ತಗೊಂಡ್ರೆ ನದಿ ಪಕ್ಕದಲ್ಲೇ ಹೋಗಿ ದಾಸೋಹ ಬಳಸ್ಕೊಂಡು ದರ್ಶನ ಮಾಡಬೇಕು. ಇನ್ನು ತುಂಬ ಅಪ್ಡೇಟ್ ಆಗುತ್ತೆ. ಇದು ಪ್ರೋಗ್ರೆಸ್ ಬಗ್ಗೆ ಅಷ್ಟೇ ಹೇಳ್ಬೋದು.